ಈಗ ಪವಿತ್ರ ಗೌಡ ಮನೆಯಲ್ಲಿ ಮಹಜರ್ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಹತ್ವದ ಸಾಕ್ಷ್ಯಗಳನ್ನ ಸೀಸ್ ಮಾಡೋದಕ್ಕೆ ಖಾಕಿ ಟೀಮ್ ರೆಡಿಯಾಗಿದೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಮನೆಗೆ ಬಂದಿದ್ದಂಥ A1 ಅಂದ್ರೆ ಪವಿತ್ರ ಗೌಡ, ರೇಣುಕಾ ಕೊಲೆ ನಡೆದ ದಿನ ಪವಿತ್ರ ಗೌಡ ಧರಿಸಿದ್ದಂಥ ಬಟ್ಟೆಗಳು, ಆಕೆ ಹಾಕಿದ್ದಂಥ ಚಪ್ಪಲಿ, ಅದನ್ನೆಲ್ಲವನ್ನೂ ಕೂಡ ಈಗ ಸೀಸ್ ಮಾಡಬೇಕಿದೆ. ಪ್ರಕರಣದಲ್ಲಿ ಪವಿತ್ರ ಚಪ್ಪಲಿ ಕೂಡ ಮಹತ್ವದ ಸಾಕ್ಷ್ಯ ಆಗುತ್ತೆ. ಅಂದ್ರೆ ಒಂದು ಎವಿಡೆನ್ಸ್ ರೂಪದಲ್ಲಿ ಅದನ್ನು ಕೂಡ ತಗೋತಾರೆ. ಇದೇ ಚಪ್ಪಲಿಯಿಂದ ಹೊಡೆದಿದ್ರು ಅನ್ನುವಂಥದ್ರ ಬಗ್ಗೆ ಅದನ್ನ ಸಾಬೀತುಪಡಿಸೋದಕ್ಕೆ ಈ ಥರದ ಸಾಕ್ಷ್ಯಗಳ ಅವಶ್ಯಕತೆ ಇರುತ್ತೆ. ಇದೊಂದು ಪ್ರೊಸೀಜರ್. ಈಗ ಚಪ್ಪಲಿಯಿಂದ ಹೊಡೆದಿದ್ರು ಅಂತ ಹೇಳಿದ್ರೆ ಎಲ್ಲಿ ಆ ಚಪ್ಪಲಿ ನೀವು ರಿಕವರ್ ಮಾಡಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಐಒಗೆ. ಸೊ ಹಾಗಾಗಿ ಅದನ್ನು ಕೂಡ ಈಗ ರಿಕವರ್ ಮಾಡೋದಕ್ಕೆ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಅವತ್ತಿನ ದಿನ ಆಕೆ ಧರಿಸಿದಂಥ ಒಂದು ಬಟ್ಟೆ, ಯಾಕಂದ್ರೆ ಆ ಬಟ್ಟೆ ಮೇಲೆ ಕೆಲವೊಂದಷ್ಟು ಗುರುತುಗಳು ಸಿಗಬಹುದು ಅಥವಾ ಅಲ್ಲೇನಾದರೂ ಒಂದಷ್ಟು ಎವಿಡೆನ್ಸ್ ಸಿಗಬಹುದು. ಇದು ಕೂಡ ಹೆಲ್ಪ್ ಆಗುತ್ತೆ ಪ್ರಕರಣಕ್ಕೆ ಅನ್ನುವಂಥದ್ರ ಬಗ್ಗೆ ಇದೆ. ಸೊ ಹಾಗಾಗಿನೇ ಅವರ ಬಟ್ಟೆಯನ್ನು ಕೂಡ ರಿಕವರ್ ಮಾಡೋದಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಶಿವಪ್ರಸಾದ್ ಈಗ ನನ್ನ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮೊನ್ನೆಯೂ ಕೂಡ ನಾವು ಗಮನಿಸ್ತಾ ಇದ್ವಿ, ಒಂದಷ್ಟು ಪ್ರಾಥಮಿಕ ಅಂಶ ವರದಿಯಲ್ಲಿ ಇರುವಂತಹ ಅಂಶಗಳು ಗೊತ್ತಾಗಿದ್ವು. ಇವತ್ತು ಮತ್ತಷ್ಟು ವಿಚಾರಗಳ ಬೆಳಕಿಗೆ ಬಂದಿರೋದು ನೋಡ್ತಾ ಇದ್ರೆ ನಿಜಕ್ಕೂ ಬೆಚ್ಚಿ ಬೆಳೆಸುತ್ತೆ. ಇಷ್ಟೊಂದು ಕ್ರೂರವಾಗಿ ಇವ್ರು ನಡ್ಕೊಂಡಿದ್ದಾರೆ. ಒಬ್ಬ ಮನುಷ್ಯ ಇಷ್ಟೊಂದು ಅಮಾನುಷವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಾನೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಭೀಭತ್ಸವಾದಂತಹ ಒಂದು ಕೃತ್ಯ. ಏನ್ ಹೇಳ್ತೀರಿ ಶಿವಪ್ರಸಾದ್? ರೆಹಮಾನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಯನ್ನ ದರ್ಶನ್ ಗ್ಯಾಂಗ್ ಕೊಲೆ ಮಾಡಿರ್ತಕ್ಕಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂದು ಕೃತ್ಯ ನಡೆದಂಥ ಬಳಿಕ ಬಾಡಿ ಸಿಕ್ಕಿರುತ್ತೆ. ತದನಂತರದಲ್ಲಾದಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಟಿವಿ9 ವಿಸ್ತೃತವಾಗಿ ವರದಿಯನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ರೇಣುಕಾ ಸ್ವಾಮಿಯ ದೇಹದ ಭಾಗದಲ್ಲಿ ಹಲವು ಗಾಯದ ಗುರುತುಗಳು ಇತ್ತು ಅಂತ ಹೇಳಿ ಟಿವಿ9 ಹಿಂದೆಯೂ ಕೂಡ ವರದಿ ಮಾಡಿತ್ತು. ಇದಕ್ಕೆ ಪುಷ್ಟೀಕರಣವಾಗಿ ಮತ್ತೊಂದಷ್ಟು ಅಂಶಗಳು ಬಯಲಾಗಿರ್ತಕ್ಕಂಥದ್ದು. ಆತನ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲೂ ಕೂಡ ಈ ಬಗ್ಗೆ ವೈದ್ಯರು ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ರೇಣುಕಾ ಸ್ವಾಮಿಯ ದೇಹದ ಮೇಲೆ ಬರೋಬ್ಬರಿ 34 ಕಡೆ ಗಾಯದ ಗುರುತುಗಳಿತ್ತು ಅನ್ನೋದನ್ನ ಈಗಾಗಲೇ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ವೈದ್ಯರು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆತನಿಗೆ ಚಿತ್ರಹಿಂಸೆಯನ್ನು ನೀಡಿತ್ತು ಅಂತ ಹೇಳಲಾಗಿರ್ತಕ್ಕಂಥದ್ದು. ಬಂಧಿತರಾಗಿರ್ತಕ್ಕಂಥ ಕೆಲ ಆರೋಪಿಗಳ ಮೇಲೂ ಆತನ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ಮೇಲೆ ರಿಪ್ಸ್ ಅಂದರೆ ಆತನ ಒಂದು ಪಕ್ಕೆಲುಬಿನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸ್ತಾರೆ. ಪಕ್ಕೆಲುಬಿನ ಆ ಎಲುಬಿನ ಒಳಭಾಗದಲ್ಲಿರ್ತಕ್ಕಂಥ ಮೂಳೆಗಳು ಮುರಿದು ಆತನ ಶ್ವಾಸಕೋಶವನ್ನು ನಾಡಿರ್ತಕ್ಕಂಥದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ನೀವು ಊಹಿಸ್ಬೋದಾಗಿದೆ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಚಿತ್ರಹಿಂಸೆಯನ್ನು ನೀಡಲಾಗಿರ್ತಕ್ಕಂಥದ್ದು ಅಂತೇಳಿ. ಹತ್ಯೆಗೂ ಮುನ್ನ ರೇಣುಕಾ ಸ್ವಾಮಿಯ ಮೇಲೆ ಆ ದೇಹದ ಹಲವು ಭಾಗಗಳಲ್ಲಿ ರಕ್ತ ಹೆಪ್ಪುಗೊಂಡಿರ್ತಕ್ಕಂಥದ್ದು ಕೂಡ ವೈದ್ಯರಿಗೆ ಕಂಡು ಬಂದಿರತಕ್ಕಂಥದ್ದು. ಇದರ ಬಗ್ಗೆಯೂ ಕೂಡ ಮರಣೋತ್ತರ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಂಥ ವೈದ್ಯರು ರೇಣುಕಾ ಸ್ವಾಮಿಯ ದೇಹದ ಯಾವ್ಯಾವ ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಯಾವ ಭಾಗಗಳಲ್ಲಿ ರಕ್ತದ ಅಂದರೆ ಗಾಯಗಳಾಗಿರ್ತಕ್ಕಂಥದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಡಿಯನ್ನು ಎಕ್ಸಾಮಿನ್ ಮಾಡಿದಂಥ ವೈದ್ಯರು ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ಈ ವರದಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೂಡ ನೀಡಿರ್ತಕ್ಕಂಥದ್ರ ಬಗ್ಗೆ ಟಿವಿ9ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.